2 3 go. So hi guys, yes ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ದಿವಸ ಆದ್ಮೇಲೆ ಎಷ್ಟು ಮಾತಾಡಿ ಫೋನಲ್ಲಿ ಮಾತಾಡಿ ಇವಾಗ ಕಾಲ ಕೊಡು ಬಂತು. ಏನಂದ್ರೆ ಏನ್ ಮಾತಾಡ್ಕೊಂಡ್ವಿ ಅಂದ್ರೆ ಸೊ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಯಾಕಂದ್ರೆ ಯಾವಾಗೂ ಲಾಗ್ಸ್ ಅದು ಇರೋದ್ರೆ ನಿಮ್ಗೂ ಬೋರ್ ಆಗುತ್ತೆ. ಸೊ ನಮಗೂ ಅದನ್ನೇ ಮಾಡೋದ್ರೆ ನಮಗೂ ಬೋರ್ ಆಗುತ್ತೆ. ಮತ್ತೆ ಏನ್ ನೆಕ್ಸ್ಟ್ ಮಾಡೋದು ಅನ್ನೋದು ನೆಕ್ಸ್ಟ್ ನಮ್ ಕನ್ಫ್ಯೂಷನ್ ಅಲ್ಲೇ ಇರ್ತೀವಿ. ಸೊ ಹಾಗಾಗಿ ಈ ಸಲ ಏನಾದ್ರು ಪ್ಲಾನ್ ಮಾಡಿ ಮಾಡೋಣ ಅಂತ ಹೇಳಿನೇ ಇವಾಗ ಸ್ಟಾರ್ಟ್ ಮಾಡಿದೀವಿ. ಸೊ ನೋಡೋಣ ಯಾವ ರೀತಿ ಬರುತ್ತೆ, ನಿಮ್ಮ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ನಾವು ವೇಟ್ ಮಾಡಿ ನೋಡ್ತೀವಿ. ಸೊ ಇದೇ ತರ ಮುಂದೆ ಬೇರೆ ಬೇರೆ ತರ ಟ್ರೈ ಮಾಡಬೇಕು ಅಂತಲೂ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಎಲ್ಲ ನಿಮ್ಮ ಸಪೋರ್ಟ್ ನಮ್ಗೆ ಇರ್ಲಿ ಅಂತಲೂ ಸಹ ಕೇಳ್ಕೊಳ್ತೀವಿ. ಸೊ ಇದೆಲ್ಲ ಅಂಡರ್ ಬಡ್ಜೆಟ್ ಇದೆ. ನಾನು ನಿಜ ಹೇಳ್ಬೇಕಂದ್ರೆ ಅವ್ರೇನ್ ತಗೊಂಡ್ ಬಂದಿದಂತ ಪ್ರಾಮಿಸ್ ನನಗೆ ಗೊತ್ತಿಲ್ಲ, ನಾವೇನ್ ತಗೊಂಡ್ ಬಂದಿದಂತ ಪ್ರಾಮಿಸ್ ಅವ್ರಿಗೂ ಕೂಡ ಗೊತ್ತಿಲ್ಲ. ಸೊ ತುಂಬಾ ಜನ ನೋಡಿದೀನಿ ಮಾತಾಡ್ಕೊಬಿಟ್ಟಿರ್ತಾರೆ, ಬಟ್ ಯಾರು ನಾವು ಏನ್ ತಗೊಂಡ್ ಬಂದಿದೀವಿ ಸೀರಿಯಸ್ಲಿ ನಾನು ಆನ್ ದ ವೇ ಬರ್ಬೇಕಾದ್ರೆ ನಾನು ತಗೊಂಡ್ ಬಂದಿರೋದು. ಸೊ ಇವ್ರು ಯಾವಾಗ ಬೈ ಮಾಡಿದ್ರು ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ನೋಡೋಣ ನಮ್ದೇನೇ ಎಕ್ಸ್ಪ್ರೆಷನ್ ಬಂದಿದ್ರು ಫುಲ್ ರಾ ಇರುತ್ತೆ ಗೈಸ್. ಆಮೇಲೆ ಪ್ಲೀಸ್ ಏನಪ್ಪ ಹೆಂಗಾಗಿ ತರ ತಡ್ಕೊಳಕ್ ಹೋಗ್ಬೇಡಿ. ಈಗ ನಗ ಬರ್ತಿದೆ ನೋಡಿ, ನಾವೇ ಕಾಮಿಡಿಯಾಗಿ ಬರ್ತಿದೆ. ಸೊ ಏನೋ ವಸ್ತು ಟ್ರೈ ಮಾಡ್ತಾ ಇದೀವಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ ಇಬ್ರ ಮೇಲೆ ಹೀಗೆ ಇರ್ಲಿ, ಇನ್ನೂ ಜಾಸ್ತಿ ಇರ್ಲಿ ಅಂತ ಇನ್ನೂ ಚೆನ್ನಾಗಿ ಫನ್ ಮಾಡೋಣ ಅಂತಾನು ಸಹ ಅನ್ಕೊಂಡಿದೀವಿ. ನೋಡುವ ಮುಂದೆ ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ಅನ್ಕೊಂಡಿದೀವಿ. ಹೋಪ್ ಎಲ್ಲ ಚೆನ್ನಾಗಿ ಆಗ್ಲಿ ಅಂತ ಕೇಳ್ಕೊತೀವಿ. ಸೊ ಫಸ್ಟ್ ಯಾವ ಕಲರ್? ಇವಾಗ ಕಲರ್ ಸೀನಿಯರ್ ಇವಾಗ ಆಕ್ಚುಲಿ ನಾವು ಕಲರ್ ಚಾಲೆಂಜ್ ಅಂತ ಹೇಳಿ ಮಾಡ್ತಿರೋದು. ಸೊ ಆಬ್ವಿಯಸ್ಲಿ ಇವಾಗೆಲ್ಲ ಅದು ಟ್ರೆಂಡಿಂಗ್ ಅಲ್ಲಿ ಇದೆ. ಅದನ್ನ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ. ನೋಡೋಣ ಅವ್ರೇನ್ ತಂದಿದ್ದಾರೆ ನಾವೇನ್ ತಂದಿದ್ದೀವಿ ಅಂತ. ಫಸ್ಟ್ ನಾನೇ ಹೇಳ್ತೀನಿ. ಸೊ ಫಸ್ಟ್ ಸೀನಿಯರ್ ವೈಟ್ ಇಂದಾನೆ ಹೋಗೋಣ ಫ್ರೆಂಡ್ಸ್, ಓಕೆನಾ? ಸೊ ಓಕೆ, ವೈಟ್ ನಾನು ಏನ್ ತಂದಿದ್ದೀನಿ ಅಂದ್ರೆ ವೈಟ್ ಬೇಡ ಫಸ್ಟ್ ಗೈಸ್, ಬೇರೆ ಕಲರ್ ಎಲ್ಲ. ನಾನು ವೈಟ್ ಒಂದು ಐಟಮ್ ರೂಮ್ ಅಲ್ಲಿ ಇಟ್ಬಿಟ್ಟಿದ್ದೀನಿ, ಎತ್ಕೊಬರೋಣ ಮತ್ಕೊಂಡೆ. ಸಾರಿ ಹೇಳಿ. ರೆಡ್. ಓಕೆ ಡನ್. ಸೊ ಸೀರಿಯಸ್ಲಿ ಇದು ನಾನೆಲ್ಲ ಆಲ್ಮೋಸ್ಟ್ ಯೂಸ್ ಆಗುವಂತ ಪ್ರಾಡಕ್ಟ್ ನಾವು ತಗೊಂಡ್ ಬಂದಿರೋದು. ಇದರಲ್ಲಿ ನನಗೆ ಇದು ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ರಿವೀಲ್ ಮಾಡ್ಲಾ? ಎಸ್, ಇಲ್ಲಿ ಬಂದು ಇಬ್ರು ಸೇರಿ ರಿವೀಲ್ ಓಕೆ ಆಲ್ರೆಡಿ ಆಗ್ಬಿಡೆ. ಓಕೆ 1 2 3 ಸ್ಟಾರ್ಟ್. ಇವರು 3 ರೋಸಸ್ ಟೀ ಪೌಡರ್ ತಂದಿದ್ದಾರೆ. ನನಗೆ ಇದು ಜಿಂಜಾಮ್ ಬಿಸ್ಕೆಟ್ ತುಂಬಾನೇ ಇಷ್ಟ, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇದನ್ನ ನಾನು ತಗೊಂಡಿದ್ದೀನಿ. ಇದು 100 ಬಜೆಟ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಎಸ್, ನಾನು 3 ರೋಸಸ್ ನ್ಯಾಚುರಲ್ ಕೇರ್ ತಗೊಂಡಿದ್ದೀನಿ. ಸೊ ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಆಕ್ಚುಲಿ ಗೈಸ್ ಏನ್ ಗೊತ್ತಾ, ಇದರಲ್ಲಿ ಅರ್ಧ ನನ್ನ ಮಗನೇ ತಿಂತಾರೆ, ಅರ್ಧ ನನಗೆ ಓಕೆ. ಗೊತ್ತು. ಫಸ್ಟ್ ಇವಾಗ ನಾನು ಹೇಳ್ತೀನಿ. ಓಕೆ. ಬ್ಲೂ. ಬ್ಲೂ. ಓಕೆ ಬ್ಲೂ. ಅರ್ಜೆನ್ಸಿಯಲ್ಲಿ ನಾನು ತಗೊಂಡ್ಬಂದಿದ್ದೆ. ಬಟ್ ಇವರಂತೂ ನಿಜ ಟೈಮ್ ತಗೊಂಡು ಇದು ಮಾಡಿದ್ದಾರೆ. ಸೊ ನಾನು ಬರ್ಬೇಕಾದ್ರೆ ಆನ್ ದ ವೇ ನನಗೆ ಏನ್ ಸಿಕ್ತು ಅದನ್ನ ತಗೊಂಡ್ಬಂದಿದ್ದೀನಿ. ಬಟ್ ಅದು ಯೂಸ್ ಆಗುತ್ತೆ, ಓಕೆನಾ? ಸೊ ಏನು ಅನ್ಕೋಬೇಡಿ, ಇಲ್ಲ ಗೊತ್ತಿಲ್ಲ ಹಾಗೆ ಒಂದು ಐಟಮ್ ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಅಂಡರ್ ಬಜೆಟ್ ಇರೋದ್ರಿಂದ ಸೊ ನಾವೇನು ಆಪ್ಷನ್ನೇ ಇಲ್ಲ ನಮಗೆ ಬೇರೆ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋದು ಇನ್ನೂ ಕೊಡೋಣ ಅನ್ನೋದಕ್ಕೆ. ಸೊ ಹಾಗಾಗಿ 1 2 3 ಸ್ಟಾರ್ಟ್. ನನ್ನ ಐಟಮ್ ಕಣ್ಣಿಗೆ ಕಾಣಿಸ್ತಿದೆ ನೋಡಿ. ಬಟ್ ಕ್ಯೂಟ್ ಆಗಂತೂ ಇದೆ, ಸೀರಿಯಸ್ಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸೊ ಎಸ್, ಆಕ್ಚುಲಿ ನನಗೆ ಸ್ಟಡ್ ಟೈಪ್ ತುಂಬಾ ಇಷ್ಟ. ಸೊ ಥ್ಯಾಂಕ್ ಯು. ಆಕ್ಚುಲಿ ಕ್ಯೂಟ್ ಫ್ಲವರ್ಸ್ ಲಿಟಲ್ ಅಂಡ್ ಬಟ್ ನಾನು ಸ್ಮಾಲ್ ತಗೊಂಡ್ಬಂದಿದ್ದೀನಿ. ಸೊ ನಿಮಗೆ ಉಜ್ಜಿ ನಾನು ಸಾಕಾಗೋಗಿದೆ. ಹೆಣ್ಮಕ್ಳು ಕೆಲಸ ಅದೇ ಅಲ್ವಾ, ಬಾತ್ರೂಮ್ ತಿಕ್ಕರೆ ಮತ್ತೆ ಬಾತ್ರೂಮ್ ಉಜ್ಜು ಅಂತ ತಂದ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಸಾಂಬ್ರಾಣಿ ತಗೊಂಡ್ ಬಂದಿದ್ದೀನಿ. ಮನೆಯೆಲ್ಲ ಆಕ್ಚುಲಿ ಇವ್ರದ್ದು ಘಮ ಘಮ ಅನ್ನುತ್ತೆ. ಇನ್ನಷ್ಟು ಘಮ ಘಮ ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಿ. ಎಸ್. ನೆಕ್ಸ್ಟ್ ನಾನು ಹೇಳ ಆರೆಂಜ್. ಆಕ್ಚುಲಿ ನೈಸ್. ಇದೊಂದು ರೆಡ್ ಕಲರ್ ಇನ್ನೊಂದು ತಗೊಂಡ್ ಬಂದಿದೆ. ಸೊ ಇವ್ರಿಗೆ ನಾನು ಆಕ್ಚುಲಿ ಕೆಲವು ಡೌಟ್ ಹೋಗಿತ್ತು. ಏನಿದು ಹಾರ ತರ ಇದೆ. ವಾವ್, ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್.
ಇಯರಿಂಗ್ಸು ಇದೆ ಇದರಲ್ಲಿ, ಸಾರಿ ನಾನು ತೋರಿಸಿಲ್ಲ. ಇಯರಿಂಗ್ಸು ಇದೆ ಮತ್ತೆ ಹಾರನೂ ಇದೆ, ಚೆನ್ನಾಗಿದೆ. ಇದು ಎಲ್ಲಿ ಬೈ ಮಾಡಿದ್ರಿ ನನಗೆ? ಇದು ಸೀಕ್ರೆಟ್. ಸೀಕ್ರೆಟ್. ನಾನು ಮತ್ತೆ ನೋಡಿ ಏನಾದರೂ ಬೈ ಮಾಡಿ ತಂದ್ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ, ಅಲ್ಲೇ ಹೋಗಿ ತಗೊಂಡ್ಬಿಟ್ಟು ಸೊ ಟ್ರೈ ಮಾಡ್ತಾರೆ ಅಂತ ಹೇಳಿ. ಇವಾಗ ನಾನು ನೆಕ್ಸ್ಟ್ ಕಲರ್ ಯಾವುದು ಅಂತ ಹೇಳಿದ್ರೆ ನನ್ನ ಚಾಯ್ಸ್ ಆರೆಂಜ್. 1 2 3 ಎಲ್ಲ ತಗೊಂಡ್ಕೊಡ್ತಿದ್ದಾರೆ. ನಾವಿನ್ 1 ಮಂತ್ ಗ್ರಾಸರೀಸ್ ತಗೊಳ್ಳೋದೇ ಇಲ್ಲ. ಬೇಡ. ಸೊ ಎಸ್, ಇದು ರುಚಿಗೆ ಉಪ್ಪು, ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪು ಆಶೀರ್ವಾದ್ ಉಪ್ಪು. ಅಂಡ್ ಇದು ಒಂದು ಪ್ರಿಂಗಲ್ಸ್, ಸೊ ಪೊಟ್ಯಾಟೊ ಚಿಪ್ಸ್ ಇದು. ಸೊ ಓಕೆ, ಥ್ಯಾಂಕ್ ಯು. ಬಟ್ ಇದೊಂದೇ ಅನ್ಸುತ್ತೆ ನಾನು ತಿನ್ನೋದು ಕುಡಿಯೋದು ಅಂತೇಳಿ ತಂದಿದ್ದು. ಸೊ ಮೆರಿಂಡಾ, ದಿಸ್ ಇಸ್ ಫಾರ್ ಯು. ಆಕ್ಚುಲಿ ಅವ್ರು ತುಂಬಾ ಜ್ಯೂಸ್ ಕುಡಿತಿದ್ದೆ. ಸೊ ಯಾ, ಇದು ನಾನು ಕುಡ್ಕೊತೀನಿ, ನನ್ನ ಕೂಡ. ಸೊ ಈಗ ನಾನು ನೆಕ್ಸ್ಟ್ ಬ್ರೌನ್. ಓಕೆ, ಬ್ರೌನ್ 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 ಬ್ರೌನ್. ತೆಗಿರಿ. 1 2 3 ಗೋ. ಇಲ್ಲ, ಕ್ಲಿಪ್ ಬೇಕು ನನಗೆ. ನಮ್ಮ ಯಜಮಾನ್ ಹೇಳ್ತಾ ಇರ್ತಾರೆ, ನಾನು ಕ್ಲಿಪ್ ಅಂತ ಹೊಡೆದಾಗ್ತಾನೆ ಇರ್ತೀನಿ. ಸೊ ಯಾ, ಥ್ಯಾಂಕ್ ಯು. ಬ್ರೌನ್ ಕಲರ್ ಇರಲಿಲ್ಲ. ಬ್ರೌನ್ ಕಲರ್ ಕ್ಲಿಪ್. ಸೊ ಗೋಲ್ಡ್ ಬ್ರೌನ್. ಹಾ, ಇದು ತಗೊಳ್ಳಿ. ಇವ್ರದ್ದು ಮನೆ ಫುಲ್ ಏನು ಗೊತ್ತಾ, ಮನೆ ಫುಲ್ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟಿದ್ದೀನಿ. ನಾನು ಹೇಳ್ತಾ ಇರ್ತೀನಿ, ಅಕ್ಕ ನೀವು ಇಷ್ಟು ತಗೊಂಡು ಹೆಂಗ್ ಕ್ಲೀನ್ ಮಾಡ್ತೀರಾ? ಅಯ್ಯೋ, ನಂದಿನಿ ಮಾಡ್ಲೇಬೇಕಲ್ಲ ಅಂತ. ಹಾಗಾಗಿ ಅವ್ರು ಈಸಿಯಾಗಿ ಮೇಕಪ್ ಮಾಡೋ ಬ್ರಷ್ ಈ ಬ್ರಷ್ ಥ್ಯಾಂಕ್ ಯು. ಬಟ್ ತುಂಬಾ ಚೆನ್ನಾಗಿದೆ. ಫೇಸ್ ಮಾಡ್ಬೋದು. ಹೌದು, ನಾನೇ ಆಕ್ಚುಲಿ ದೊಡ್ಡ ಬ್ರಷ್ ಕೊಡ್ತಿಲ್ಲ. ಇವ್ರು ಮೇಕಪ್ ಆರ್ಟಿಸ್ಟ್ ಕೂಡ ಅಲ್ವಾ, ಸೊ ಇದು ದೊಡ್ಡ, ಅದಕ್ಕೂ ಯೂಸ್ ಆಗುತ್ತೆ, ಇದಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ಲಾಸ್ಟ್ ಟಚ್ ಅಪ್ ಕೊಡ್ತೀರಲ್ಲ, ಟಚ್ ಮಾಡ್ಬೋದು. ಈ ಬ್ರಷ್ ಇವ್ರಿಗೆ ಮೇಕಪ್ ಮಾಡಿದ್ರು ಮುಂಚೆ ಎಂತ ಮಿತ್ರ ದೋಹ ಮಾಡ್ತಿದ್ದಾರೆ. ಇನ್ನೇನು ಇವ್ರು ಹೇಳ್ತಿರೋದು ಹಾಗೆ ತಾನೆ, ಎರಡಕ್ಕೂ ಯೂಸ್ ಮಾಡ್ಬೋದು. ಅದಕ್ಕೆ ಅವ್ರಿಗೆ ಫಸ್ಟ್ ಯೂಸ್ ಮಾಡ್ತೀನಿ, ಬೇರೆ ಕಸ್ಟಮರ್ಸ್ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಸೊ ಇವ್ರಿಗೆ ಫಸ್ಟ್ ಮಾಡ್ತೀನಿ ಸೀರಿಯಸ್ಲಿ. ಬಟ್ ಓಕೆ, ನೈಸ್, ಥ್ಯಾಂಕ್ ಯು. ಆ್ಯಂಡ್ ಈ ಕುಕೀಸ್ ಇವ್ರ ಮಕ್ಳಿಗೆ. ಸೊ ನೆಕ್ಸ್ಟ್ ನೀವೇ. ನೆಕ್ಸ್ಟ್ ನನಗೆ ಇಷ್ಟ ಆಯ್ತು, ಆ್ಯಕ್ಚುಲಿ ಇಷ್ಟ ಆಯ್ತು, ನಿಜವಾಗಿ ನಾನು ಹೇಳ್ಕೊತೀನಿ. ಇದು ನೆಕ್ಸ್ಟ್ ಎಲ್ಲೋ. ಓಕೆ, 1 2 3 ಮ್ಯಾಗಿ. ಏನ್ ಗೊತ್ತಾ, ಇವ್ರು ಏನ್ ಕತೆ ಮಾಡಿದ್ದಾರೆ ಅಂದ್ರೆ, ಎಲ್ಲಾನು ನಮ್ಮನೆ ಗ್ರಾಸರೀಸ್ ನ ತಂದು ಫಿಲ್ ಮಾಡ್ತಿದ್ದಾರೆ. ನಾನು ಇವ್ರು ಯೂಸ್ ಆಗ್ಲಿ ಅಂತ ನಾನು ಈ ತರ ಎರಡು ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಇವರು ಎಲ್ಲ ವೆಸ್ಟರ್ನ್ ಡ್ರೆಸ್ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಅದನ್ನ ಥಿಂಕ್ ಮಾಡಿ ಕೆಲವೊಂದನ್ನ ಚಾಯ್ಸ್ ಮಾಡ್ಕೊಂಡೆ. ಹಾಗೆ ಸ್ವಲ್ಪ ಟ್ರೆಡಿಷನಲ್ ಆಗು ಇರ್ಲಿ ಅಂತ ಹೇಳಿ ಈ ಒಂದನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಆಕ್ಚುಲಿ ನಮ್ಮ ಯಜಮಾನ್ರಿಗೆ ವ್ಯಾಲೆಂಟೈನ್ಸ್ ಡೇಗೆ ಬಳೆ ಕೊಡಿಸಿ ಅಂತೇಳಿ ಎಲ್ಲ ಅಂತ ಅನ್ಕೊಂಡೆ. ಥ್ಯಾಂಕ್ ಗಾಡ್ ಅವ್ರು ನನಗೆ ಫಸ್ಟ್ ಬಳೆ ಕೊಡಿಸಿದ್ದಾರೆ, ಯೆಲ್ಲೋ ಕಲರ್. ಸೊ ಇದು ತುಂಬಾ ಇಷ್ಟಪಟ್ಟು ತಗೊಂಡ್ ಬಂದೆ. ಸೊ ನಾನು ಈಗಲೇ ಹಾಕೊಂಡ್ಬಿಡ್ತೀನಿ. ಈಗ ಇಲ್ಲ ಆಗತ್ತಲ್ಲ. 2 6 ವಾವ್, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಎಲ್ಲೋ ಡ್ರೆಸ್ ಇದೆ ನನ್ನ ಹತ್ರ, ಸೊ ನಾನು ಖಂಡಿತ ನೋಡಿ. ಅಂಡ್ ಇವ್ರಿಗೆ ನನಗೆ ಬಾರಿ ಎಲ್ಲ ಕ್ರಾಸ್ ಇಲ್ಲ, ಇದು ನೋಡಿದ್ರೆ ಶಾಕ್ ಆಗುತ್ತೆ. ಇದು 1/4 kg ಗೈಸ್. ಆಕ್ಚುಲಿ ಗೋಲ್ಡ್ ಅಲ್ವಾ, ಎಲ್ಲೋ ಗೋಲ್ಡನ್ ಕಲರ್ ಸೇಮ್ ಅಲ್ವಾ, ಸೊ ಹಾಗಾಗಿ ಅಂತೂ ಇಂತೂ ಸ್ವಲ್ಪ ಆದ್ರೂ ಕರುಣೆ ತೋರಿಸಿದ್ದಾರೆ ಗಾಯ್ಸ್. ಇಟ್ಸ್ ಓಕೆ, ಬಟ್ ನೈಸ್, ಚೆನ್ನಾಗಿದೆ. ವಾವ್. ಏನ್ ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬ ಇಲ್ಲಾಂದ್ರೆ ಯಾವುದೇ ಒಂದು ಟ್ರೆಡಿಷನಲ್ ಫೆಸ್ಟಿವಲ್ಗಳಲ್ಲಿ ಕಾಲಲ್ಲಿ ಗೆಜ್ಜೆ, ಕೈಯಲ್ಲಿ ಬಳೆ, ತಲೆಯಲ್ಲಿ ಹೂ ಎಲ್ಲಾನು ಇರಬೇಕು.
ಸೊ ಮಹಾಲಕ್ಷ್ಮಿ ಕಳೆ ಅಂತಾರಲ್ವಾ, ಆ ಒಂದು ಕಳೆ ಹೌದು. ಇವಾಗ ಸರೋಜ್ ನೀವು ಬಳೆ ಕೊಟ್ರಿ, ನಾನು 1/4 kg ಕೊಟ್ಟೆ. ಸೊ ಇಬ್ರು ಸೇಮ್ ಅದೇ ಸೇಮ್ ಒಂದೊಂದು ಥಿಂಗ್ಸ್ ನ ತಗೊಂಡಿದ್ವಿ. ಸೊ ನೈಸ್. ಅಂಡ್ ಮ್ಯಾಗಿ ಮ್ಯಾಗಿ ಮಕ್ಳಿಗೆ ಮ್ಯಾಗಿ, ಕುಕ್ಕೀಸು, ನಮ್ಮ ಹಸ್ಬೆಂಡ್ಗೆ ಟೀ ಪೌಡರ್, ಇವ್ರಿಗೆ ನೋಡಿ ಹಾರ್ಪಿಕ್ ನನಗೆ ಹಾರ್ಪಿಕ್ ಮೇನ್ ಹಾರ್ಪಿಕ್ ಇದು ನೋಡಿ ಗೈಸ್, ಇದೊಂದಂತೆ ಹಾರ್ಪಿಕ್ ತಿಕ್ಕು ಅಂತ. ಅಯ್ಯೋ ದೇವಡ ಗೈಸ್ ಅಲ್ಲ, ಬಿಕಾಸ್ ಏನ್ ಗೊತ್ತಾ, ಮನೆ ಕ್ಲೀನ್ ಆಗಿರ್ಬೇಕಲ್ವಾ. ಆಕ್ಚುಲಿ ತುಂಬಾ ಕ್ಲೀನ್ ಆಗಿ ಇಟ್ಕೋತಾರೆ. ಹೆಣ್ಮಕ್ಳು ಅಣಿಬಾರ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ, ಏನ್ ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಕ್ಸೆಪ್ಟೆಡ್ ಗೈಸ್, ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬ್ಲ್ಯಾಕ್ ಓಕೆ ಬ್ಲ್ಯಾಕ್. ಓಕೆ ಆಕ್ಚುಲಿ ಇದು ಅವ್ರಿಗೆ ಇಷ್ಟ ಆಗುತ್ತೆ. ಪಾಪ ಯೂಸ್ಫುಲ್ ಯಾವ್ದು ಕೊಟ್ಟಿಲ್ಲ ಅಂತಿದ್ರು, ಈ ಸಲ ನಾನು ಕೊಟ್ಟೆ ಕೊಡ್ತೀನಿ. 1 2 3 ವಾವ್. ಕಾನ್ವರ್ಸೇಷನ್ ಆಯ್ತು. ಇವಾಗ ಯಾವುದೋ ಒಂದು ಕಾನ್ವರ್ಸೇಷನ್ ಅಂತ ಇವಾಗ ಏರ್ಬಂಡಿಲ್ಲ ಕಾರಣ ಹತ್ರ ಅಂತ ಅನ್ಕೊಂಡೆ. ಸೊ ಅವರು ತಗೊಂಡಿರೋಂಥದ್ದು ನಾನು ಮಸ್ಕರ ಇಡ್ತೀನಿ. ಓಕೆ, ಆಲ್ಮೋಸ್ಟ್ ನನ್ ಕಾಜಲ್ ನನ್ ಕಣ್ಣಿಗೆ ಹಾಕಿಲ್ಲ ಅಂದ್ರೆ ಏನು ಹಸ್ಬೆಂಡ್ ನೀವು ಜಗಳ ಆಡಿದ್ರಾ ಅಂತ ಎಷ್ಟೋ ಜನ ಕೇಳಿರೋರು ಇದಾರೆ ನನ್ಗೆ ಆತರ. ಸೊ ಅದು ಕಾಜಲ್ ಹಾಕೋತಾರಲ್ಲ, ಐಸ್ ಬ್ರೈಟ್ನೆಸ್ ಕಾಣಿಸುತ್ತೆ ಅವ್ರಿಗೆ. ಸೊ ಯೂಶಲಿ ಅಲ್ವಾ ಹಾಕಿ ಬಿಟ್ಬಿಟ್ರೆ, ಇವಾಗ ನಾನು ಅನ್ಕೊಂಡೆ ಸಪ್ಪೋದಿದ್ರು, ಆಮೇಲೆ ಮ್ಯಾಚ್ ಸೋತ್ಕೋದಲ್ಲ. ಸೊ ಹಾಗಾಗಿ ನಿಜ ಫ್ರೆಂಡ್ಸ್, ನಾನು ಮ್ಯಾಚ್ ಇನ್ನೊಂದ್ಸರಿ ನಾನು ವಿನ್ ಆಗ್ಬೇಕು, ಬಟ್ ಅದಕ್ಕರ್ಥ ನಾನು ಹಚ್ಕೊಂಡೇ ಬಂದಿಲ್ಲ, ಹಾಗೆ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ನಂದಿನಿ, ಇದು ನಂಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಓಹ್ ಥ್ಯಾಂಕ್ ಯು. ನೆಕ್ಸ್ಟು ಲೇಡೀಸ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ ಗೈಸ್, ಯೂಸ್ ಆಗುತ್ತೆ. ಇದು ನಾನು ಹಾಗೆ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಕಂಪ್ಲೇಂಟ್, ಒಂದು ವಸ್ತು ಒಂದು ಕಡೆ ಇಟ್ಕೊಳ್ಳಲ್ಲ ಅಂತ, ಇದು ಹಾಗೆ ಅಂದ್ರೆ ಇಟ್ಕೊಂಡಿರ್ತೀನಿ, ಎಲ್ಲೂ ಕಳ್ದಾಕೋದಿಲ್ಲ ನಾನು. ನೆಕ್ಸ್ಟ್ ಗ್ರೀನ್ ನೋಡಿ, ಗ್ರೀನ್ ತಗೋಬೋದಿಲ್ಲ ಅಂತೆ. ಮೋಸ ಮೋಸ, ಅಯ್ಯೋ ನೋಡಿ, ನಾನು ಹೇಳ್ತಿಲ್ವಾ, ನಮಗೆ ದ್ರೋಹ ಮಾಡ್ಬಿಟ್ರು. ಸಾರಿ ಗಾಯ್ಸ್, ಇಲ್ಲ ನಂದಿನಿ ತಂದಿಲ್ಲ. ಓಕೆ, ನೆಕ್ಸ್ಟ್ ವೈಟ್. ಆಲ್ಮೋಸ್ಟ್ ನಾವು ಅನ್ಕೊಂಡಿದ್ದು 8 ಕಲರ್ಸ್ ಅಲ್ವಾ, ಇನ್ಕ್ಲೂಡಿಂಗ್ ಗ್ರೀನ್. ಗ್ರೀನ್ ಇವರೇ ಕಳಿಸಿದ್ದಾರೆ. ಐ ಥಿಂಕ್ ಪರ್ಪಲ್ ಅಲ್ಲ, ಗ್ರೀನ್. ಓ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ನೀವು ಪರ್ಪಲ್ ಮಿಸ್ ಮಾಡಿದಿರಾ, ನಾನು ಗ್ರೀನ್ ಮಿಸ್ ಮಾಡಿದ್ದೀನಿ. ಪರ್ಪಲ್ ತಗೊಂಡು ಯಸ್. ಓಕೆ ಗೈಸ್, ಮಿಸ್ ಆಗಿದೆ. ಏನಾಗಿದೆ ಗೊತ್ತಾ, ಇದೊಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಸೊ ಲ್ಯಾವೆಂಡರ್ ಪರ್ಪಲ್ ಕಲರ್ ತರ ನಾನು ನೈನ್ ಪಾಲಿಶ್ ತಗೊಂಡ್ಬಂದೆ, ಅವರು ಗ್ರೀನ್ ಅಂತೇಳಿ ಸೋಪು ನೋಡಿ. ಇದು ಬಾತ್ರೂಮ್ ಆಯ್ತಾ, ಓಕೆ, ಇದು ಮನೆ ಕ್ಲೀನಿಂಗ್ ಆಯ್ತಾ, ಇದು ಪಾತ್ರೆ ತೊಳೆಕ್ ಆಯ್ತಾ, ಇದು ಬಟ್ಟೆಗೆ ಮಲದಕ್ಕೆ ಆಯ್ತಾ, ಇನ್ನೇನಕ್ಕ ಅಡಿಗೆ ಮಾಡಕ್ ಉಪ್ಪು ಬೇಕೇ ಬೇಕು ತಾನೆ ಹೇಳಿ. ಸೊ ಅಡಿಗೆ ಮಾಡಕ್ ಉಪ್ಪು ಆಯ್ತಾ, ಮ್ಯಾಗಿ ಒಂದಿನ ಬ್ರೇಕ್ಫಾಸ್ಟೇ ಮಾಡ್ಬಿಡ್ಬೋದು. ಇದು ಟೀ ಪೌಡರ್, ಅಣ್ಣನ್ಗೆ ಟೀ ಇಲ್ಲ ಅದ್ರಲ್ಲೂ ನಮ್ಮ ಯಜಮಾನ್ರು ಕುಡಿತಾರೋ ಬಿಡ್ತಾರೋ, ಇವ್ರ ಯಜಮಾನ್ರು ದಿನಕ್ಕೆ ಒಂದು 10 ಸರಿ ಒಂದು ಹಂಡೆ ಕಾಯಿಸಿಟ್ರು ಕುಡಿತಾರೆ. ಹೌದು, ಅದೇ ನಮಗೆ. ಸೊ ಇದೊಂದು ಮಿಸ್ಟೇಕ್ ಮಾಡ್ಕೊಂಡ್ವಿ ಇಬ್ರು. ಬಟ್ ಪರ್ಪಲ್ ಅಲ್ಲ, ಸರಿ ಲ್ಯಾವೆಂಡರ್ ಆರ್ ಪರ್ಪಲ್. ಥ್ಯಾಂಕ್ ಯು, ಚೆನ್ನಾಗಿದೆ ಆಕ್ಚುಲಿ. ಆಲ್ಮೋಸ್ಟ್ ಈ ತರ ಕಲರ್ ಇಲ್ಲ ನನ್ನ ಹತ್ರ. ಸೊ ಇವರು ಸ್ವಲ್ಪ ಏನು ಟ್ರೆಡಿಷನಲ್ ಆಗಿ ಇರ್ಲಿ ಅಂತ ಹೇಳಿ ಎಲ್ಲ ಅದೇ ಮೈಂಡ್ ಅಲ್ಲಿ ನಾನು ಸೆಟಪ್ ಮಾಡ್ಕೊಂಡು. ಅದೇ ನಾನು ಹೇಳಿದ್ನಲ್ಲ, ನಾವಿಬ್ರು ಮಾತಾಡ್ಕೊಂಡಂತೂ ಬಂದಿರ್ಲಿಲ್ಲ. ಸೊ ಏನಾಯ್ತು ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ, ನಾವ್ ಏನೇನ್ ಪರ್ಚೇಸ್ ಮಾಡಿದೀವಿ ಅಂತ ನೋಡಿದಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗತ್ತೆ. ಸೊ ನಾವೇನು ಡಿಸ್ಕಸ್ ಅಂತ ಮಾಡಿರ್ಲಿಲ್ಲ. ಸೊ ಫನ್ನಿ ಆಗಿರೋದ್ರಿಂದ ನಾವು ತಗೋಬರೋಣ ಅಕ್ಕ, ಓಕೆ ತೋರ್ಸೋಣ ಅಂತ. ಸೊ ಯಾರ ಹೊರತೆಗೆ ನನಗೆ ಮಿನಿ ಆಕ್ಸೆಸರೀಸ್ ಎಲ್ಲ ನನಗೆ ಏನೇನು ಬೇಕು ತಗೊಂಡು ಬಂದರೆ. ಅಯ್ಯೋ ದೇವ್ಡ, ಪಾತ್ರೆ ತಿಕ್ಕು, ಬಟ್ಟೆ ಬಟ್ಟೆ ಘಮ ಘಮ ಅಂತ, ಜೊತೆಗೆ ಮನೆನೂ ಘಮ ಗುಡಿಸು ಅಂತ ಹೇಳಿ ಎಲ್ಲಾನು ಮನೆ ಜೊತೆ ತಗೊಂಡ್ಬಂದಿದ್ದಾರೆ. ಹೊತ್ತು ಅಟ್ಲೀಸ್ಟ್ ಅಕ್ಕ ನೀವು ರೆಸ್ಟ್ ಮಾಡಿ ಅನ್ನೋ ತರ ಯಾವ್ದನ್ನು ತಗೊಂಡಿಲ್ಲ. ರೆಸ್ಟ್ ಮಾಡಿ ಇತ್ತಲ್ಲಿ. ಅದೇ ಫ್ಯಾಟ್ ಆದ್ರೆ ಏನ್ ಮಾಡೋದು ಗೈಸ್, ಮತ್ತೆ ಹೋಗು ಫ್ಯಾಟ್ ಆಗಿ ಇದೀವಿ ಗೈಸ್, ಏನ್ ಮಾಡೋದು, ಡಯಟ್ ಮಾಡಿ. ಹೌದು, ಡಯಟ್ ಮಾಡಿ ಇದನ್ನೇ ಜರ್ನಿ ಮಾಡೋಣ. ಆಕ್ಚುಲಿ ಇವ್ರು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಏನಂದ್ರೆ 80,000 80 kg ಆಗಿದ್ದೆ. ಸೊ ನಿಜ
10 kg ಲಾಸ್ ಆಗಿದ್ದೀನಿ. ಸೊ ಅದಂತೂ ನಂಗೆ ತುಂಬಾ ಖುಷಿ ಅನಿಸುತ್ತೆ. ಜೊತೆಗೆ ನನ್ನ ಒಂದು ಸೆಟಲ್ ಟೀಮ್ಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಅವರೆಲ್ಲರೂ ಒಟ್ಟಿಗೆ ಸೇರಿ ನಾವು ಮ್ಯಾಚ್ ಆಡೋದ್ರಿಂದನೇ ಅಲ್ವಾ ಸೊ ವೆಯ್ಟ್ ಲಾಸ್ ಆಗಿದ್ದು. ಹಾಗಾಗಿ ಅಲ್ಲಿ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಎಸ್. ಓಕೆ, ಲಾಸ್ಟ್ ಕಲರ್ ನೀವು ಇಬ್ರು ಒಟ್ಟಿಗೆ ಹೇಳೋಣ. ಎಸ್, 1 2 3 ವೈಟ್. ನಿನಗೆ ಎಲ್ಲ ಸೂಟ್ ಆಗೋ ಥರನೇ ತೊಗೊಂಬಂದಿದ್ದೀನಿ ನಾನು. 1 2 3 ಏನ್ ಗೊತ್ತಾ ಗಾಯ್ಸ್, ಇವರು ನೋಡಿ ಕೂದಲು ವಾಚಿಲ್ಲ ಏ 2 in 1 ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೂಡ ಬರ್ಬೇಕಾ, ಚಿಕ್ಕ ಕೂಡ ಬಿಡಿಸ್ಬೇಕು, ಇದ್ ಕಡೆ ನೋಡಿ ಈ ಕಡೆ ಬಂದು ನೀಟಾಗಿ ಬಾಚಬೇಕಾಗಿದೆ. ಸೊ ನಾನು ತೋರಿಸ್ಬಿಡ್ತೀನಿ. ವಾವ್ ಡ್ರೆಸ್. ಓಕೆ ಸೂಪರ್. ನಾನೇ ಬಂಪರ್ ಲಾಟ್ರಿ ಹೊಡ್ಕೊಂಡಿದ್ದು ಈ ಒಂದು ಕಲರ್ ಚಾಲೆಂಜ್ ಅಲ್ಲಿ. ಬಂಪರ್ ಲಾಟ್ರಿ ಹೊಡೆದಿದ್ದು ನಾನೇ. ಇಷ್ಟ ಆಯ್ತಾ? ಸೊ ಎಸ್, ನೈಸ್, ಚೆನ್ನಾಗಿದೆ. ಸೊ ನೋಡಿದ್ರೆ ಸೊ ತುಂಬಾನೇ ಇಷ್ಟ ಆಯಿತು ನನಗಂತೂ. ಸಕ್ಕತ್ತಾಗಿದೆ, ಎಲ್ಲ ಥಿಂಗ್ಸು ಚೆನ್ನಾಗಿದೆ. ಸೊ ಇದಾಗಿತ್ತು ನಮ್ಮ ಒಂದು ಕಲರ್ ಚಾಲೆಂಜ್. ಬಟ್ ನಾವು ಅನ್ಕೊಂಡಿದ್ದು ಒಂದಾದರೆ ಮೇಡಮ್ನವ್ರು ಮಾಡಿರೋದು ಇನ್ನೂ ಒಂದು ದುಡ್ಡು ಜಾಸ್ತಿ ಇರ್ತೇನೋ. ಹಾಗಾಗಿ ಈ ಥರ ಒಂದಷ್ಟು ರಾಶಿ ಐಟಮ್ಸ್ನ ತಂದು ಕೊಟ್ಟಿದ್ದಾರೆ ನನಗೆ. ನಾವು ಅನ್ಕೊಂಡಿದ್ದೇನು 100-200 ಬಜೆಟಲ್ಲಿ ನಾವು ಬೈ ಮಾಡಬೇಕು ಅಂತ ಗೈಸ್. ಬಟ್ ಇವ್ರಿಗೆ ದುಡ್ಡು ಜಾಸ್ತಿ ಆಗಿತ್ತು, ನನಗೂ ಮನೇಲಿ ಐಟಮ್ಸ್ ಇರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಏನಂದಿನಿ. ಸೊ ಅದೇನಿಲ್ಲ, ನಾವು ಆಗಿ 200 ಅನ್ಕೊಂಡೆ ಹೋಗಿದ್ಮೇಲೆ ಎಲ್ಲ ಸಿಕ್ತು ಆಲ್ಮೋಸ್ಟ್. ಆಮೇಲೆ ಸರಿ ಫನ್ನಿ ಥರದ್ದು ಏನಾದ್ರು ಮಾಡೋಣ, ಬಿಕಾಸ್ ನಾನು ಕೆಲವೊಂದು ರೀಲ್ಸ್ ನೋಡಿದೆ, ಆರ್ಪಿಕ್ ಕೊಟ್ಟಿದ್ರು, ಲೈಸರ್ ಕೊಟ್ಟಿದ್ರು, ಒಂಥರ ಚಂದ ಇತ್ತು. ಸರಿ ಆ್ಯಕ್ಚುಲಿ ಹೇಳ್ಬಿಟ್ಟಲ್ಲ 200 ಏನು ಮಾಡೋದು ಅಕ್ಕನಿಗೆ ಅಂದ್ಬಿಟ್ಟು. ಓಕೆ ಹೇಳಿದ್ರು ಕೂಡ ಪಾಪ ಅವ್ರು ಪರ್ಚೇಸ್ ಮಾಡಿದಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅವ್ರು ಬರಬೇಕಾದ್ರೆ ಪರ್ಚೇಸ್ ಮಾಡಿದ್ದು, ಬಿಕಾಸ್ ಅವ್ರಿಗೇನು ಕೆಲಸ ಇತ್ತು ಅಂತ. ಸೊ ಹಾಗಾಗಿ ನಾನು ಇಷ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ ಹಂಗೇನಿಲ್ಲ, ಬಜೆಟ್ ಏನಿಲ್ಲ, ಓಕೆ 300 ಒಳಗಡೆ ಆಯಿತು ಅಷ್ಟೇ. ಇನ್ನೂ 100 ರೂಪಾಯಿ ಜಾಸ್ತಿ ಆಯಿತು. ಆ್ಯಂಡ್ ಇದೆಲ್ಲ ಬೈ 1 get 1 ಆಫರ್ ಬರುತ್ತಲ್ವಾ, ಸೊ ಆ ಥರ ತೊಗೊಂಡಿದ್ದು. ಹಾಗಾಗಿ ಏನು ಅಷ್ಟೊಂದು ಬಜೆಟ್ ಅನಿಸ್ಲಿಲ್ಲ. ಆ್ಯಂಡ್ ಇದು ಆ್ಯಕ್ಚುಲಿ ಬುಕ್ ಮಾಡಿದ್ದು, ಇದು ಇಷ್ಟ ಆಯಿತು ನನಗೆ. ಅಕ್ಕ ಅಲ್ಲಿ ಆ್ಯಕ್ಚುಲಿ ಎಲ್ಲ ಚಂದ ರೆಡಿ ಆಗ್ತಾರೆ. ನಾನು ಒಂದ್ಸಲಿ ನಂದಿನಿಗೂ ಮೇಕಪ್ ಮಾಡಬೇಕು. ಯಾವ ರೀತಿ ಅನ್ಕೊಂಡಿದೀನಿ ಅಂದ್ರೆ ಸರ್ಪ್ರೈಸ್. ಸೊ ಈಗ ರಿವೀಲ್ ಮಾಡಲ್ಲ, ಬಟ್ ಅದನ್ನ ಸರ್ಪ್ರೈಸ್ ಆಗಿ ನೆಕ್ಸ್ಟ್ ಲಾಗಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಓಸಿ ಮೇಕಪ್ ಯಾರು ಬಿಡ್ತಾರಲ್ಲ, ಆ ಮೇಕಪ್ ತಗೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಪುಣ್ಯ ಹೌದು, ಆಬ್ವಿಯಸ್ಲಿ ಇದೆ. ಬಟ್ ಸಿ ಇವಾಗೆಲ್ಲ ಪೇ ಮಾಡ್ತಾರಲ್ಲ ಪ್ರೀತಿಗೋಸ್ಕರ. ಅಯ್ಯೋ ಟ್ವಿಸ್ಟ್ ಮಾಡ್ತಿದೀನಿ. ಅಲ್ಲಿ ಏನೋ ಒಂದಿದೆ ಅನ್ನೋದು ಅವ್ರಿಗೆ ತಗೊಳ್ತಾ ಇಲ್ಲ. ನಾವು ಮೇಕಪ್ ಆರ್ಟಿಸ್ಟ್ ಸಖತ್ತಾಗಿ ರೆಡಿ ಮಾಡ್ತಾರೆ. ಫೋಟೋ ನಾನು ಬಿಸಿ ಇರ್ತೀನಿ ಗೈಸ್, ಹೌದು ಬಿಸಿ ಇರ್ತೀನಿ ನಾನು. ನನ್ನ ಜೊತೆ ಕೂರ್ಲೇಬೇಕು, ನಾನು ಮಾಡೋ ಮೇಕಪ್ ಮಾಡಿಸ್ಕೊಳ್ಳೇಬೇಕು. ಓಕೆನಾ? ಸೊ ಫ್ರೆಂಡ್ಗೋಸ್ಕರ ಅಷ್ಟೇ ಮಾಡೋಣ ನಾನು. ಓಕೆ ಅಕ್ಕ, ಡೇಟ್ಸ್ ಕೊಡ್ತೀನಿ ಅಕ್ಕ ಯಾವಾಗ. ಗೈಸ್ ಡೆಫಿನೆಟ್ಲಿ ನಾನು ಅದನ್ನ ಮಾಡೇ ತೀರ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವಾಗ ಮತ್ತೆ ಇನ್ನೊಂದ್ಸಲಿ ರಿಮೈಂಡಿಂಗ್ ನಿಮ್ಗೆ ಹೇಳ್ತೀನಿ. ಓಕೆನಾ? ಓಕೆ, ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದ್ರೆ ಕನಸು ಬ್ಲಾಗ್ ಚಾನಲ್ ನನ್ನ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ, ಕನಸು ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಎಲ್ಲ ಬ್ಲಾಗ್ಸ್ ಆಗ್ತಾ ಇರ್ತಾರೆ, ಶಾರ್ಟ್ಸ್ ಆಗ್ತಾ ಇರ್ತಾರೆ. ಮತ್ತೆ ಆಲ್ಮೋಸ್ಟ್ ಏನು ಪ್ರಾಡಕ್ಟ್ ರಿವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ. ಆ್ಯಂಡ್ ನಿಮ್ಗೆ ಏನಾದರೂ ಮೇಕಪ್ ಬಗ್ಗೆ, ಸೊ ಹೊಸದಾಗಿ ಯಾರು ಇರ್ತಾರಲ್ಲ ಕಲಿಯಂಥವ್ರು, ಸೊ ಹೇಗೆ ಅಂದ್ಬಿಟ್ಟು ಜ್ಯುವೆಲ್ರಿ ಆಗಿರ್ಬೋದು ಕ್ಲೀನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಅವ್ರು ಹೋಮ್ ಟೂರ್ ಕೂಡ ಹೋಗಿ ಮಿಸ್ ಮಾಡಿದ್ರು ನೋಡಿ, ತುಂಬ ಚೆನ್ನಾಗಿದೆ ಹೋಮ್. ಆ್ಯಂಡ್ ಯಾ ಪ್ಲೀಸ್ ನನ್ನ ಎಲ್ಲ ಫಾಲೋವರ್ಸು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಮ್ ಪಿಚ್ ಫ್ರೆಂಡ್ಸ್. ಬಟ್ ಎಲ್ಲ ನಾನೇನು ಹೇಳ್ಬೇಕು ಅನ್ಕೊಂಡೆ ಅದೆಲ್ಲನೂ ಇವರೇ ಹೇಳ್ಬಿಟ್ರು. ಸೊ ಇಬ್ರು ಚಾನಲ್ಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟು ಡಿಫ್ರೆಂಟ್ ವಿಡಿಯೋನ ನಾವು ಮಾಡೋಣ ಅನ್ಕೊಂಡಿರೋದ್ರಿಂದ ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಸೊ ಈ ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹೀಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಅವರ ಚಾನಲ್ನ ಹೊಸದಾಗಿ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಇಲ್ಲಿ ಇನ್ನೊಂದು ಹೇಳ್ಬೇಕು, ಯಾವುದೇ ನೀವು ಎಷ್ಟೋ ಕ್ರಿಂಜಿ ವಿಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತೀರಾ.
ಸೊ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ನೀವು ಹೋಗಿ ನೀವು ನಮ್ಮ ಚಾನಲ್ ನೋಡ್ಬೋದು, ಯಾವುದೇ ರೀತಿಯ ಕ್ರಿಂಜ್ ವಿಡಿಯೋಸ್ ಇಲ್ಲ, ನಿಮ್ಗೆ ಆಲ್ಮೋಸ್ಟ್ ಯೂಸ್ಫುಲ್ ಆಗುವಂಥದ್ದೇ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಏನಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಟನ್ ಅಂತ ಒತ್ತಿ. ಯಾವಾಗೆಲ್ಲ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾ, ಬಾಯ್.